ವೈಫೈ ಹಾಕ್ಲಿಕ್ಕೆ ಆಗುದಿಲ್ಲ. ಸಬ್ಸ್ಕ್ರೈಬ್ ಮಾಡಿ ನಾವಿವತ್ತು ಗಡೇಕಲ್ ಟ್ರಿಪ್ ಮಾಡ್ತಿದ್ದೀವಿ. ಇಲ್ಲಿ ನೋಡ್ಬೋದು ನಮ್ಮ ಜೊತೆ ಸೌರವ್ ಅಂತ ಇದ್ದಾರೆ, ಮತ್ತೆ ಇವರು ಗಣೇಶಣ್ಣ ಅಂತ. ಇಲ್ಲಿ ನಮ್ಮ ಜೊತೆ ಕಿರಣ್ ಅಣ್ಣ ಅವರು ಸಹ ಇದ್ದಾರೆ. ಅಣ್ಣ, ಹೇಗೆ ಅನಿಸ್ತಿದೆ ಟ್ರಿಪ್ಗೆ ಹೋಗೋಕೆ? ನೋಡ್ಬೇಕು ಈಗ ಅಲ್ಲಿ ಎಂಟ್ರಿ ಇದೆ ಇಲ್ವೋ ಅಂತ ಗೊತ್ತಿಲ್ಲ. ಮತ್ತೆ ಇಲ್ಲಿ ನೋಡ್ಬೋದು ನಮ್ಮ ಜೊತೆ ಮನೋಜ್ ಅವರು ಕೂಡ ಇದ್ದಾರೆ. ಗಡೇಕಲ್ ಇರುವುದು ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನಲ್ಲಿದೆ. ಮಂಗಳೂರಿನಿಂದ 65 ಕಿಲೋಮೀಟರ್ ಮತ್ತು ಧರ್ಮಸ್ಥಳದಿಂದ 17 ಕಿಲೋಮೀಟರ್ ದೂರದಲ್ಲಿದೆ. ಗಡೇಕಲ್ಲನ್ನು ನರಸಿಂಹಗಡ ಮತ್ತು ಜಮಲಾಬಾದ್ ಕೋಟೆ ಅಂತಲೂ ಕರೀತಾರೆ. ನಾವು ನಮ್ಮ ಟೀಮ್ನಲ್ಲಿ ಒಟ್ಟು 11 ಜನ ಟ್ರೆಕ್ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ನಾವೀಗ ಗಡೇಕಲ್ ಟ್ರೆಕ್ನ ಸ್ಟಾರ್ಟಿಂಗ್ ಪಾಯಿಂಟ್ನಲ್ಲಿ ಇದ್ದೀವಿ. ಗೇಟ್ ಹತ್ರ ಹೋಗ್ತಿದ್ದ ಹಾಗೆ ಒಂದು QR ಕೋಡ್ ಶೀಟ್ನ ಕೊಟ್ಟು ಇದನ್ನು ಸ್ಕ್ಯಾನ್ ಮಾಡಿ ರಿಜಿಸ್ಟರ್ ಮಾಡಬೇಕು ಅಂತ ಹೇಳಿದರು. ರಿಜಿಸ್ಟ್ರೇಷನ್ ಸಕ್ಸಸ್ಫುಲ್ ಆದ ನಂತರ ಈ ಥರ ಸ್ಕ್ರೀನ್ ಶೋ ಆಗುತ್ತೆ. ಯಾವುದಕ್ಕೂ ಒಂದು ಬಾರಿ ಡಿಕ್ಲರೇಷನ್ ಓದ್ಕೊಂಡ್ಬಿಡಿ. ಒಂದು ವಿಷಯ ಏನಂದರೆ ಇಲ್ಲಿ ಜಿಯೋ ನೆಟ್ವರ್ಕ್ನ ಅಸ್ತಿತ್ವವೇ ಇಲ್ಲ ಅಂತ ಹೇಳ್ಬೋದು. ಯಾಕಂದರೆ ಇಲ್ಲಿ ಜಿಯೋ ನೆಟ್ವರ್ಕ್ ಸ್ವಲ್ಪ ಕೂಡ ಸಿಗುವುದಿಲ್ಲ. ಏರ್ಟೆಲ್ನ ನೆಟ್ವರ್ಕ್ ಸ್ವಲ್ಪ ಸಿಗುತ್ತೆ. ನಮ್ಮಲ್ಲಿ ಕೆಲವರು ಏರ್ಟೆಲ್ ಸಿಮ್ನ ಯೂಸ್ ಮಾಡೋರಿದ್ರು. ನಾವು ಅವರ ಮೊಬೈಲ್ನಿಂದ ವೈಫೈ ಕನೆಕ್ಟ್ ಮಾಡಿಕೊಂಡು ರಿಜಿಸ್ಟರ್ ಮಾಡಿದ್ವಿ. ಇಲ್ಲಿಗೆ ಮೊದಲೇ ನಾವು ಲೇಟಾಗಿ ಬಂದಿದ್ವಿ. ಈ ನೆಟ್ವರ್ಕ್ ಚಕ್ಕರದಲ್ಲಿ ಅರ್ಧ ಗಂಟೆಯಿಂದ 3/4 ಗಂಟೆ ಟೈಮ್ ವೇಸ್ಟ್ ಆಯಿತು. ಒಬ್ಬರಿಗೆ 50 ರೂಪಾಯಿ ಟ್ರೆಕ್ಕಿಂಗ್ ಟಿಕೆಟ್ ಇರುತ್ತೆ. ನಾವೆಲ್ಲರೂ ಟಿಕೆಟ್ ತಗೊಂಡು ಮೇಲೆ ಹೋಗ್ತಿದ್ದ ಹಾಗೆ ನೋಟ್ಬುಕ್ನಲ್ಲೂ ರಿಜಿಸ್ಟರ್ ಮಾಡಬೇಕು ಅಂತ ಹೇಳಿದರು. ಮತ್ತೆ ಬುಕ್ನಲ್ಲೂ ರಿಜಿಸ್ಟರ್ ಮಾಡೋಕ್ಕೆ ಶುರು ಮಾಡಿದ್ವಿ. ಸರ್, ಅದು ಕುದುರೆಮುಖ ನೇತ್ರಾವತಿ ಪೀಕಿಗೆ ಕಾಲ್ ಮಾಡಿ ಅಲ್ಲಿ ಇದು ಮೈಂಡ್ ಬೆಲ್ಟ್ ವೈಫೈ ಹಾಕ್ಲಿಕ್ಕೆ ಆಗುದಿಲ್ಲ. ಅಲ್ಲಿ ಅದು ಪೀಕ್ ಬಂದ್ ಮಾಡಿ ಅಲ್ಲಿ ಅಲ್ಲಿ ಗುಡ್ಡ ಎಲ್ಲ ಬಿದ್ದಿದೆ. ಗುಡ್ಡಿನ ಅಪ್ಪನಲ್ಲಿ ಬಿದ್ದದ್ದು ಹೊರಗೇಟಲ್ಲಿ ಬಿದ್ದಿದೆ. ಮಾಡಬೇಡಿ, ಅಲ್ಲಿ ಎಷ್ಟು ಜನ? 2 ಮಂದಿ. ಅಲ್ಲಿ 11 ಮಂದಿ. ಎಲ್ಲಿ ಅದು ಅದೆಲ್ಲ ಮಳೆಗಾಲದಲ್ಲಿ ಇಲ್ಲಿ ಟ್ರೆಕ್ ಮಾಡುವಾಗ ಅಟ್ಲೀಸ್ಟ್ 1 ಲೀಟರ್ ಆದರೂ ಕುಡಿಯೋ ನೀರನ್ನ ತಗೊಂಡೋಗಿ. ಯಾಕಂದರೆ ಮೇಲೆ ಎಲ್ಲಿಯೂ ಕೂಡ ನಿಮಗೆ ಕುಡಿಯೋ ನೀರು ಸಿಗೋದಿಲ್ಲ. ಮತ್ತು ಮೇಲೆ ಯಾವುದೇ ರೀತಿಯ ಪ್ಲಾಸ್ಟಿಕ್ ಚೀಲ ಮತ್ತು ಬಾಟ್ಲಿಗಳನ್ನು ಬಿಸಾಕಿ ಪ್ರಕೃತಿಗೆ ಹಾನಿ ಮಾಡುವಂತಿಲ್ಲ. ವಾಪಸ್ ಕೆಳಗೆ ಬಂದ ನಂತರ ಮೇಲೆ ತಗೊಂಡು ಹೋದ ಪ್ಲಾಸ್ಟಿಕ್ನ ಲೆಕ್ಕ ಕೊಡೋದಕ್ಕಿರುತ್ತದೆ. ನೋಡಿ, ನಾವು ನಮ್ಮ ಖುಷಿಗೋಸ್ಕರ ಸುಂದರವಾದ ಪ್ರಕೃತಿಯನ್ನು ನೋಡೋದಕ್ಕೆ ಬರ್ತೀವಿ, ಫುಲ್ ಎಂಜಾಯ್ ಕೂಡ ಮಾಡ್ತೀವಿ. ಆದರೆ ಕೆಲವೊಬ್ಬರು ಚಾಕ್ಲೇಟ್ ಪ್ಲಾಸ್ಟಿಕ್ಗಳನ್ನ ಮತ್ತು ಪ್ಲಾಸ್ಟಿಕ್ ಬಾಟಲ್ಗಳನ್ನ ಯೂಸ್ ಮಾಡಿ ಬಿಸಾಕಿ ಹೋಗ್ತಾರೆ. ಇದು ತಪ್ಪು. ದಯಮಾಡಿ ಮೇಲೆ ಯಾರು ಕೂಡ ಪ್ಲಾಸ್ಟಿಕ್ನ ಬಿಸಾಡಬೇಡಿ. ಈಗಾಗಲೇ ನಮ್ಮ ಟ್ರೆಕ್ಕಿಂಗ್ನ ಶುರು ಮಾಡಿದ್ದೀವಿ. ಬನ್ನಿ, ಈ ಟ್ರೆಕ್ಕಿಂಗ್ನ ಎಂಜಾಯ್ ಮಾಡೋಣ. ಮಳೆ ಬರ್ತಿದೆ ಅಂತ ಮೊಬೈಲ್ ಕವರ್ನ ಯೂಸ್ ಮಾಡ್ತಾ ಇದ್ದೆ. ಯಾಕೋ ಗೊತ್ತಿಲ್ಲ, ವಿಡಿಯೋದಲ್ಲಿ ನಮ್ಮ ವಾಯ್ಸ್ ರೆಕಾರ್ಡ್ ಆಗಿಲ್ಲ. ಆದರೂ ಪರವಾಗಿಲ್ಲ. ಈಗ ಒಬ್ಬೊಬ್ಬರಾಗಿ ನಮ್ಮ ಅಣ್ಣಂದಿರ ಪರಿಚಯ ಮಾಡ್ತೇನೆ. ಇವರು ನಮ್ಮ ಕಿರಣ್ ಅಂತ ಯಾವಾಗಲೂ ಖುಷಿಯಾಗಿರ್ತಾರೆ, ಮತ್ತೆ ಕಾಮಿಡಿ ಮಾಡ್ತಾ ತಮ್ಮ ಜೊತೆಲಿರೋರನ್ನು ನಗಾಡಿಸ್ತಾ ಇರ್ತಾರೆ. ಮತ್ತೆ ಇವರು ನಮ್ಮ ವರುಣ್ ಅಂತ, ಇವರೊಬ್ಬ ಕಾರ್ ರೇಸರ್ ಅಂತ ಹೇಳ್ಬೋದು. ಇವರು ಕಾರ್ ಡ್ರಿಫ್ಟಿಂಗ್ ಮಾತ್ರ ಸಖತ್ತಾಗಿ ಮಾಡ್ತಾರೆ. ಮತ್ತು ಇವರು ನಮ್ಮ ಮನೋಜ್ ಅಂತ, ಇವನು ನಾನು ಹೈಸ್ಕೂಲ್ನಿಂದ ಫ್ರೆಂಡ್ಸು. ಈಗ ಇವನು JCB ಓನರ್ ಆಗಿದ್ದಾನೆ. ನಾನು ವ್ಲಾಗ್ ಮಾಡ್ತಾ ಇದ್ದೀನಿ. ಇವರು ನಮ್ಮ ನಾಗೇಶ್ ಅಣ್ಣ ಅಂತ, ಮತ್ತು ಇವರು ದುಬೈನಲ್ಲಿ ಆಟೋಮೊಬೈಲ್ಸ್ ವರ್ಕ್ ಮಾಡೋದು. ಈಗ ನಮ್ಮ ಜೊತೆಯಲ್ಲಿ ಟ್ರೆಕ್ ಮಾಡ್ತಿದ್ದಾರೆ. ಇವರು ಅಭಿ ಅಣ್ಣ ಅಂತ, ಮತ್ತು ಇವರು ಶರತ್ ಅಣ್ಣ ಅಂತ, ಮತ್ತು ಇವರು ರಾಯಲ್ ಅಣ್ಣ ಅಂತ. ಇವರು ಮಾತ್ರ ಬಿಂದಾಸ್ ಅಣ್ಣ ಅಂತ ಹೇಳ್ಬೋದು. ಯಾರು ಏನೇ ಅಂದ್ಕೊಂಡ್ರು ತಲೆ ಕೆಡಿಸ್ಕೊಳ್ಳಲ್ಲ. ತಮ್ಮ ಮನಸ್ಸಿಗೆ ಏನು ಅನಿಸುತ್ತೋ ಅದನ್ನೇ ಮಾಡ್ತಾರೆ. ಇವರು ಕೂಡ ಕಾಮಿಡಿ ಮಾಡ್ತಾ ಎಲ್ಲರನ್ನೂ ನಗಾಡಿಸ್ತಾ ಇರ್ತಾರೆ. ಮಳೆ ಬರ್ತಾ ಇದೆ. ಹಾಗೆ ಎಲ್ಲರೂ ಈಗ ನೋಡ್ಬೋದು, ಇಲ್ಲಿ ರನ್ ಕೋಟ್ ಹಾಕ್ತಿದ್ದಾರೆ. ನಮ್ಮ ಫ್ರೆಂಡ್ ಈಗಾಗಲೇ ರನ್ ಕೋಟ್ ಹಾಕಿ ಆಯಿತು. ಮತ್ತು ಇಲ್ಲಿ ನಮ್ಮ ಅಣ್ಣನವ್ರು ಕೂಡ ರನ್ ಕೋಟ್ ಹಾಕ್ತಿದ್ದಾರೆ. ನೋಡ್ಬೋದು ನೇಚರ್ ಹೇಗಿದೆ. ಗಾಯ್ಸ್, ಫುಲ್ ಸುಸ್ತಾಗ್ತುಂಟು. ನೋಡಿದಷ್ಟು ಸುಲಭ ಇಲ್ಲ, ತುಂಬ ಕಷ್ಟ ಇದೆ. ಅಲ್ಲಿ ನೋಡ್ಬೋದು ನಮ್ಮ ಅಣ್ಣನವರು ಸ್ವಲ್ಪ ಈಗ ಹತ್ತಿ ಕೂತಿದ್ದಾರೆ. ಹೌದಾ? ಹಾಂ, ನೀವು ಮೊದಲು ಬಂದಿದ್ದೀರಾ ಇಲ್ಲಿ? ಫಸ್ಟ್ ಟೈಮ್. ಹೌದು
ಆರಾಮ್ ಒಂದು 4 ಗಂಟೆಗೆ ಹೋಗ್ತೀವಿ ಕಾಲೇಜ್ಗೆ. ಯಾವ್ರ ಬೈ ಬಾಗಲಕೋಟೆ ಬ್ಲಾಗ್ ಹಾಕ್ತೀನಿ. ಹಾಂ ಚಲೋ ಐತೆ ಚಾನಲ್ ದೃಶ್ಯ ಕಲಾವಿದ. ಹಾಂ ಹೇಗೆ ಅನಿಸ್ತು ಇಲ್ಲಿ ಮೇಲೆ ಹತ್ತಿ? ತುಂಬ ಕಷ್ಟ ಇದೆ. ಅಲ್ಲಿ ವಾ ಈಗ ನಮ್ಮ ನಿಜವಾದ ಟ್ರೆಕ್ ಸ್ಟಾರ್ಟ್ ಆಗಿದೆ. ಯಾಕಂದ್ರೆ ಇಲ್ಲಿ ನೋಡ್ಬೋದು ಫುಲ್ ಇನ್ನು ಇದೇ ಥರ ಯಾವ ನಮ್ಮನೆ ಅಂತ ಗೊತ್ತಾಗುದಿಲ್ಲ ಮಾರ. ಜೀವ ಬಾಯಿಗೆ ಬಂದಿದೆ. ಎಷ್ಟನೇ ಬಾರಿ ಬರ್ತಿರೋದು ಇಲ್ಲಿಗೆ? ಇದು ಸೆಕೆಂಡ್ ಟೈಮ್. ಹಾಂ ಫಸ್ಟ್ ಟೈಮ್ ಜೀವ ಹೋಗಿತ್ತು, ಮತ್ತೆ ನಮ್ಮ ಯೂಟ್ಯೂಬರ್ ಒಬ್ರು ಬಂದ್ರಲ್ಲ, ಹಾಗಾಗಿ ನಾವು ಬಂದದ್ದು. ಗಣೇಶ್ ಬಂದದ್ದು, ನಾವು ಶೂಟಿಂಗ್ ಅಂತ ಬಂದಿದ್ದಿಲ್ಲ. ಹಾ ಹೇಗೆ ಅನಿಸ್ತಿದೆ ಬ್ರೋ? ಹಾ ಯೂಟ್ಯೂಬ್ ಅಲ್ಲಿ ಬರ್ತದೆ ವಿಡಿಯೋ. ಹಾ ಯೂಟ್ಯೂಬ್ ಚಾನಲ್ ಅಲ್ಲಿ ಸಬ್ಸ್ಕ್ರೈಬ್ ಮಾಡ್ತೀನಿ. ಹಾ ದೃಶ್ಯ ಕಲಾವಿದ ಅಂತ ಸಬ್ಸ್ಕ್ರೈಬ್ ಮಾಡಿ. ಯಾಕೆ ಜನರೇ Bro, life jolly. Full mar gaya. Enyan saw. Ika bang jimit sa alwala. Ha bhai do. ಇಲ್ಲಿ ನೋಡ್ಬೋದು ತುಂಬ ಫಾಗ್ ಇರೋದ್ರಿಂದ ನೇಚರ್ ಕಾಣ್ತಾ ಇಲ್ಲ, ಎಲ್ಲ ವೈಟ್ ಆಗಿ ಕಾಣ್ತಾ ಇದೆ. ನಾವು ಇನ್ನೇನು ಗಡೈಕಲ್ ಪೀಕ್ನ ತಲುಪಲಿದ್ದೇವೆ. ಇಲ್ಲಿ ನೋಡ್ಬೋದು ಫೋಟೋಶೂಟ್ ನಡೀತಾ ಇದೆ. ಬನ್ನಿ ನಾವು ಮುಂದೆ ಹೋಗೋಣ. ನಾವು ಈಗಾಗಲೇ ಗಡೈಕಲ್ ಪೀಕ್ನ ತಲುಪಿದ್ದೇವೆ. ಬೆಟ್ಟ ಹತ್ತಿದ ನಂತರ ತುಂಬ ಖುಷಿಗೆ ಆಗ್ತಿದೆ. ನಾನು ಗಡೈಕಲ್ಗೆ ಬಂದಿರುವುದು 2ನೇ ಬಾರಿ ಆದರೂ ತುಂಬ ಖುಷಿ ಆಗ್ತಿದೆ. ಯಾಕಂದರೆ ನಾನು ಮೊದಲನೇ ಬಾರಿ ಬಂದಾಗ ಚೂರು ಮೋಡ ಕವಿದ ವಾತಾವರಣ ಇತ್ತು, ಒಂಥರ ಬಿಸಿಲು ಬಂತು, ಹಾಗಾಗಿ ಏನು ಅಷ್ಟೊಂದು ನೇಚರ್ ಸುಂದರವಾಗಿ ಕಾಣಲಿಲ್ಲ. ಆದರೆ ಇವತ್ತು ಫುಲ್ ಫಾಗ್ ಇದೆ, ಮಳೆ ಕೂಡ ಬರ್ತಾ ಇತ್ತು. ಇವತ್ತಿನ ಟ್ರೆಕ್ ಮಾತ್ರ ಒಂಥರ ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯನ್ಸ್ ಕೊಡ್ತಾ ಇದೆ. ಪಾರ್ಟ್ 2 ಬೇಗನೆ ಬರ್ತದೆ, ಇದನ್ನು ನೋಡೋದನ್ನು ಮರಿಬೇಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ.